ಬಂಡಿಗಣಿ ಮಠದ ಶ್ರೀ ಅನ್ನದಾನೇಶ್ವರ ಶ್ರೀಗಳು ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದು ಅವರು ಸಾವಿರಾರು ಭಕ್ತ ಸಮೂಹವನ್ನ ಹೊಂದಿದ ಶ್ರೀಗಳು ಆಗಿದ್ದಾರೆ. ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಣಿ ಬಸವಗೋಪ ನೀಲಮಾಣಿಕ ಮಠದ ಅನ್ನದಾನೇಶ್ವರ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತ ಸಮೂಹ ಬಂಡಿಗಣಿ ಮಠದಲ್ಲಿ ಸೇರಿದ್ದಾರೆ. ಶ್ರೀಗಳು ಲಿಂಗೈಕ್ಯರಾದ ಬಳಿಕ ಅವರ ಪಾರ್ಥಿವ ಶರೀರ ಬಂದ ಬಳಿಕ ಭಕ್ತರ ಅಂತಿಮ ದರ್ಶನಕ್ಕೆ ಡಿಸೆಂಬರ್ 6ರಂದು ಬಂಡಿಗಣಿ ಮಠದಲ್ಲಿ ಸಕಲ ಸಿದ್ಧತೆ ಮಾಡಲಾಗಿದೆ. ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆ ಭಕ್ತರ ಕಣ್ಣಲ್ಲಿ ಕಣ್ಣೀರಿನ ಹೊಳೆಯೇ ಹರಿಯುತ್ತಿದೆ. ಬೆಳಗಿನ ಜಾವದಿಂದ ಸಾವಿರಾರು ಭಕ್ತರು ಮಠದ ಆವರಣದಲ್ಲಿ ಜಮಾಯಿಸಿದ್ದಾರೆ. ಬಂಡಿಗಣಿ ಮಠದ ಶ್ರೀಗಳ ಸುಪುತ್ರ ಶಿವಾನಂದ್ ಅವರು ಭಕ್ತರಲ್ಲಿ ಮನವಿಯನ್ನ ಮಾಡಿಕೊಂಡು ಮಾತನಾಡಿದ ಅವರು, ಶ್ರೀಗಳು ದೇಹವನ್ನ ಮಾತ್ರ ಬಿಟ್ಟಿದ್ದಾರೆ, ಆದರೆ ಅವರು ಭಕ್ತರ ಮನದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಳಿದಿದ್ದಾರೆ. ಎಲ್ಲರೂ ಭಕ್ತಿಯಿಂದ ಅವರ ನಾಮಸ್ಮರಣೆ ಮಾಡಬೇಕು ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೂ ನಮ್ಮ ಹುಡುಗರು ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಬಂದು ಅವ್ರ ದರ್ಶನ ಕೊಡಬೇಕು. ಯಾರಿಗೂ ಆತಂಕ ಆಗಲಾರ್ದ ಎಲ್ಲರೂ ಅವ್ರ ದನ ಮಾಡ್ಕೊಟ್ಟು ಕಡಿತಕ್ಕ ಇರೋನು ಅಂತ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಯಾರು ಹೆದರಬೇಡ್ರಿ, ಭಗವಂತ ನಮ್ಮ ಜೊತೆ ಅದಾನ. ಎಲ್ಲರೂ ಒಂದು ದನ ಮಾಡ್ಕೊಟ್ಟು ಚೆನ್ನಾಗಿರೋನು. ದೇವರು ಎಲ್ಲರಿಗೂ ಮನಃಶಾಂತಿ ಮಾಡ್ಕೊಂಡು ನಾವು ಯಾವಾಗಲೂ ನಮ್ಮ ಒಳಗದ ಬರೀ ದೇಹದಿಂದ ನಾವು ಎಲ್ಲೋ ಇದ್ದರು ಮನಸ್ಸಿನಿಂದ ನಮ್ಮಲ್ಲಿ ಅದಾನ. ದಯವಿಟ್ಟು ಎಲ್ಲರೂ ಸಮಾಧಾನದಿಂದ ಎಲ್ಲರೂ ಅವನು ಧ್ಯಾನ ಮಾಡ್ಕೊಂಡು ಸಮಾಧಾನದಿಂದ ಇರೋಣ.